ಮತ್ತೊಂದು ಯೋಜನೆಯ ಮರುನಾಮಕರಣವಾಗಿದೆ. ನರೇಗಾದಿಂದ ಗಾಂಧೀಜಿ ಹೆಸರನ್ನೇ ಕೇಂದ್ರ ಸರ್ಕಾರ ಒಂದು ಕಡೆ ಕೈಬಿಟ್ಟುಬಿಟ್ಟಿದೆ. ಈಗ MG ನರೇಗಾ ಬದಲಿಗೆ ಕೇಂದ್ರ ಸರ್ಕಾರದಿಂದ ಹೊಸ ಮಸೂದೆ ಬಂದಿದೆ. ಇಲ್ಲಿ VBG ರಾಮ್ಜಿ ಮಸೂದೆ ಎಂಬ ಹೊಸ ಕಾನೂನನ್ನು ಜಾರಿಗೆ ಮಾಡಬೇಕು ಅಂತೇಳಿ ಸಿದ್ಧತೆ ಆಗ್ತಾ ಇದೆ. ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಮಸೂದೆ ಪರಿಚಯಿಸುವಂಥ ನಿರೀಕ್ಷೆ ಒಂದು ಕಡೆ ಇದೆ. ಇಲ್ಲಿ ಯೋಜನೆಯ ಕೆಲ ಮಾನದಂಡಗಳಿಗೆ ಕೇಂದ್ರದಿಂದ ಬದಲಾವಣೆ ಆಗುತ್ತೆ. ಲೋಕಸಭೆಯಲ್ಲಿ ಸಂಸದರಿಗೆ ಹೊಸ ಮಸೂದೆಯ ಪ್ರತಿಯನ್ನು ವಿತರಿಸಲಾಗಿದೆ. ಮನ್ರೇಗಾ ಯೋಜನೆಯ ಬದಲಾವಣೆ ಯಾಕೆ ಅಂತ ನೋಡಿದಾಗ ಗ್ರಾಮೀಣ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡುವ ಸಲುವಾಗಿ ಕೇಂದ್ರ ಒಂದು ಕಡೆ ತಯಾರಿ ಮಾಡಿಕೊಳ್ತಾ ಇದೆ. 2047ರ ಒಳಗಡೆ ವಿಕಸಿತ ಭಾರತವನ್ನಾಗಿ ಮಾಡುವ ಉದ್ದೇಶ ಇದೆ. ಗ್ರಾಮೀಣಾಭಿವೃದ್ಧಿಗೆ ಹೊಸ ಚೌಕಟ್ಟನ್ನು ರಚನೆ ಮಾಡೋದು, ಕೆಲಸದ ದಿನಗಳ ಸಂಖ್ಯೆಯನ್ನು 100ರಿಂದ 125 ದಿನಗಳಿಗೆ ಹೆಚ್ಚಳ ಮಾಡೋದು, ಗ್ರಾಮೀಣ ಜನ 125 ದಿನ ಕೆಲಸ ಮಾಡಿದಾಗ ಹೆಚ್ಚಿನ ಹಣವನ್ನು ಗಳಿಸ್ತಾರೆ. ಗ್ರಾಮೀಣ ಜನ ಕನಿಷ್ಠ 240 ರೂಪಾಯಿಗೆ ಪರಿಷ್ಕರಣೆ ಮಾಡಲಾಗುತ್ತೆ ಅವರ ಒಂದು ಕೂಲಿಯನ್ನು. ಇದರಿಂದ ಕಾರ್ಮಿಕರಿಗೆ ಕೆಲಸ ಮಾಡೋದಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ, ಕಾಲಾವಕಾಶ ಸಿಗುತ್ತೆ. ಗ್ರಾಮೀಣ ಕಾರ್ಮಿಕರ ಆದಾಯ, ಆರ್ಥಿಕ ಸ್ಥಿರತೆ, ಈಗ ಏನಾಗುತ್ತೆ, ಅವರ ಒಂದು ವೇತನ ಒಂದು ಕಡೆ ಪರಿಷ್ಕರಣೆ ಆಗುತ್ತೆ, ಕೆಲಸದ ಅವಧಿ ಪರಿಷ್ಕರಣೆ ಆಗುತ್ತೆ. ಹೀಗಾದಾಗ ಅವ್ರಿಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ ಅಂತ, ಆರ್ಥಿಕವಾಗಿ ಅವರು ಸ್ಥಿರತೆಯನ್ನು ಸಾಧಿಸ್ತಾರೆ ಅಂತ ನಿರೀಕ್ಷೆ ಇದೆ. ಇಲ್ಲಿ ಹೊಸ ಮಸೂದೆಯಲ್ಲಿರೋದು ಏನು ಅಂತ ನೋಡಿದ್ರೆ, ರಾಜ್ಯಗಳಿಗೆ ಶೇಕಡ 40ರಷ್ಟು ಹೊರೆ ಬೀಳುತ್ತೆ. ಇದರಿಂದ 60-40 ಅನುಪಾತದಲ್ಲಿ ರಾಜ್ಯ ಸರ್ಕಾರಗಳಿಗೆ ಹೆಚ್ಚುವರಿ ಹೊಣೆ ಇರುತ್ತೆ. ಇದರಲ್ಲಿ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 60:40 ಇರುತ್ತೆ. ಆದರೆ ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಸೇರಿದಂತೆ ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳಿಗೆ 90:10 ಅಷ್ಟಿರುತ್ತೆ. ಕೇಂದ್ರ 90ರಷ್ಟು ಹಾಕುತ್ತೆ ಇಲ್ಲಿ ದುಡ್ಡು, 10% ರಾಜ್ಯಗಳು ಹಾಕಬೇಕಾಗತ್ತೆ. ಇನ್ನು ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಕೌಶಲ್ಯ ರಹಿತ ಕೆಲಸಕ್ಕಾಗಿ ವೇತನದ ಸಂಪೂರ್ಣ ವೆಚ್ಚವನ್ನು ಮೊದಲು ಹಾಕ್ತಾ ಇತ್ತು. ವಸ್ತು ವೆಚ್ಚದ 1/3 ಭಾಗದವರೆಗೂ ಇಲ್ಲಿ ಇರ್ತಾ ಇತ್ತು. ಕೌಶಲ್ಯಪೂರ್ಣ ಮತ್ತು ಅರೆ ಕೌಶಲ್ಯಪೂರ್ಣ ಕಾರ್ಮಿಕರಿಗೆ ವೇತನದ 1/3 ಭಾಗದಷ್ಟು ಇದ್ರ ಭರಿಸ್ತಾ ಇತ್ತು.